ಬ್ರಹ್ಮಮಾನಸ ಪುತ್ರರಿಗೆ ನಮೋ ನಮಃ. ಕಶ್ಯಪ ಮಹರ್ಷಿಗಳಿಗೆ ನಮೋ ನಮಃ. ನಮೋ ನಮಃ, ನಮೋ ನಮಃ. ನಮೋ ನಮಃ, ನಮೋ ನಮಃ, ನಮೋ ನಮಃ, ನಮೋ ನಮಃ. ಎಲ್ಲಿ ನಮ್ಮ ಓಹೋ ಭೃಗು ಮಹರ್ಷಿಗಳು ಇಲ್ಲೇ. ನಮೋ ನಮಃ. ನಮೋ ನಮಃ. ದಯಮಾಡಿಸಿ. ಕುಶಲವೇ ಮುನಿವರ್ಯ? ನಾವು ಕುಶಲರಾಗಿದ್ದ ಮಾತ್ರಕ್ಕೆ ಮುಗಿಯಿತೆ ಪೂಜ್ಯರೇ. ಲೋಕದಲ್ಲಿನ ಸಮಸ್ತರೂ ಕುಶಲರಾಗಿರಬೇಕಲ್ಲವೇ? ಅಲ್ಲವೇ ಅಲ್ಲವೇ, ಮುತ್ತಿನಂಥ ಮಾತು. ತಮ್ಮಂಥ ಜ್ಞಾನಿಗಳು ತಪೋನಿಧಿಗಳು ಅಹೋರಾತ್ರಿ ಚಿಂತಿಸುತ್ತಿರುವಾಗ ಜಗತ್ತು ಯಾವಾಗಲೂ ಕ್ಷೇಮವಾಗಿಯೇ ಇರುತ್ತದೆ. ಅಂದಹಾಗೆ ಕಶ್ಯಪ ಮಹರ್ಷಿಗಳೇ, ನೀವು ಕೈಗೊಂಡಿರುವ ಈ ಮಹಾಯಾಗ ಲೋಕ ಕಲ್ಯಾಣಕ್ಕಾಗಿಯೇ ತಾನೆ? ಏಕೆ ಪೂಜ್ಯರೇ, ಅನುಮಾನವೇ? ಅನುಮಾನವೇನಿಲ್ಲ, ಸ್ವಲ್ಪ ಸಂದೇಹ ಅಷ್ಟೆ. ಈ ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂದು ತೀರ್ಮಾನಿಸಿದ್ದೀರಿ? ಏಕೆ ತಪಸ್ವಿಗಳೇ ಸುಮ್ಮನಾದಿರಿ? ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂಬುದನ್ನು ನಿಶ್ಚಯಿಸದೆ ಯಾಗವನ್ನು ಪ್ರಾರಂಭಿಸಿದ್ದೀರಾ? ನಾರಾಯಣ ನಾರಾಯಣ. ಅಗ್ನಿದೇವನಿಗೆ ಅರ್ಪಿಸೋಣ. ಅಗ್ನಿದೇವನಿಗಾಗಿ ಇಂಥ ಮಹಾಯಾಗವೇ? ನನ್ನಿಂದ ಸರ್ವಭಕ್ಷಕನಾಗೆಂದು ಶಾಪ ಪಡೆದ ಆ ಸ್ವಾಹಾಪತಿಗೆ ಇದರ ಫಲವನ್ನು ಕೊಡಲು ನಾನು ಖಂಡಿತ ಸಮ್ಮತಿಸುವುದಿಲ್ಲ. ಹಾಗಾದಲ್ಲಿ ದೇವೇಂದ್ರನಿಗೆ ಅರ್ಪಿಸೋಣ. ಏನೆಂದಿರಿ? ದೇವೇಂದ್ರನಿಗೆ? ಸದಾ ಭೋಗಿಯಾಗಿ ಸ್ವರ್ಗ ಸುಖದ ಮದ್ದಿನಲ್ಲಿ ತಲೆ ಸುತ್ತಿ ಬಿದ್ದಿರುವ ಆ ಸಹಸ್ರಾಕ್ಷ ಇದಕ್ಕೆ ಅರ್ಹನೇ? ಭೃಗು ಮಹರ್ಷಿ, ವೃಥಾ ವಾದ ವಿವಾದಗಳೇಕೆ? ಅರ್ಹರಾರೆಂಬುದನ್ನು ನಾರದ ಮಹರ್ಷಿಗಳೇ ತಾವೇ ತಿಳಿಸಿಬಿಡಿ. ಮಹರ್ಷಿಗಳೇ, ನನಗೆ ತಿಳಿದಿರುವುದು ಇಷ್ಟೆ. ತ್ರಿಗುಣಗಳಲ್ಲಿ ಸತ್ವಗುಣವೇ ಸರ್ವಶ್ರೇಷ್ಠವಾದದ್ದು. ತ್ರಿಮೂರ್ತಿಗಳಲ್ಲಿ ಯಾರು ಸತ್ವಗುಣ ಸಂಪನ್ನರೋ ಪರೀಕ್ಷಿಸಿ ಅವರಿಗೆ ಯಾಗ ಫಲವನ್ನು ಸಮರ್ಪಿಸುವುದೇ ಶ್ರೇಯಸ್ಕರ. ತ್ರಿಮೂರ್ತಿಗಳಲ್ಲಿ ಸತ್ವಗುಣವುಳ್ಳವರು ಯಾರೆಂದು ನಿರ್ಧರಿಸುವುದು? ಹೋಗಿ ಪರೀಕ್ಷಿಸಿದರಾಯ್ತು. ಏನಂದ್ರಿ? ನಾವು ಹೋಗಿ ಸೃಷ್ಟಿ ಸ್ಥಿತಿ ಲಯಕಾರಕರಾದ ತ್ರಿಮೂರ್ತಿಗಳನ್ನು ಪರೀಕ್ಷಿಸುವುದೇ? ಏಕಾಗಬಾರದು. ಮುನಿಗಳೆಂದ ಮಾತ್ರಕ್ಕೆ ಮೂಗು ಹಿಡಿದು ಕೂರುವುದಷ್ಟೇ ಎಂದುಕೊಂಡಿರೇನು? ಬ್ರಹ್ಮಾಂಡವನ್ನೇ ಬೆರಗುಗೊಳಿಸುವಂತಹ ತಪೋಬಲ ನಮ್ಮದಾಗಿರುವುದು ಬ್ರಹ್ಮಾಂಡದಲ್ಲೇ ಯಾರೂ ಮಾಡಲಾಗದ ಮಹಾಮಹಾ ಕಾರ್ಯಗಳನ್ನು ಮಾಡಲಿ ಎಂದು. ಆಹಾ ಆಹಾ, ಸರಿಯಾಗಿ ಹೇಳಿದ್ರಿ ಮಹರ್ಷಿಗಳೇ. ಇಷ್ಟಕ್ಕೂ ನೀವೇನು ಸ್ವಾರ್ಥಕ್ಕಾಗಿ ಕಾರ್ಯವನ್ನು ಕೈಗೊಂಡಿಲ್ಲವಲ್ಲ? ಇರಬಹುದು. ಹಾಗೆಂದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪರೀಕ್ಷೆಗೆ ಗುರಿ ಮಾಡುವುದು ಉದ್ದಟತನವಾಗುವುದಿಲ್ಲವೇ? ಇದರಲ್ಲಿ ಉದ್ದಟತನವೇನು ಬಂತು ಮಹರ್ಷಿಗಳೇ? ಕಾರ್ಯಸಿದ್ಧಿಗಾಗಿ ತ್ರಿಮೂರ್ತಿಗಳು ನಮ್ಮನ್ನು, ನಾವು ತ್ರಿಮೂರ್ತಿಗಳನ್ನು ಎದುರಿಸುವುದು ಲೋಕಕ್ಕೆ ಹೊಸದೇನೂ ಅಲ್ಲವಲ್ಲ? ಏನು ಪೂಜ್ಯರೇ? ಆಹಾ ಆಹಾ, ಭೃಗುವಿನ ಮಾತಿನ ಧಾಟಿ ಎಂದೂ ಒಂದೇ. ಹಾಗಾದರೆ ಈ ಮಹಾಕಾರ್ಯವನ್ನು ಹೊರುವ ಹೊಣೆ ಭೃಗು ಮಹರ್ಷಿಗಳದೇ. ಈ ಘನ ಕಾರ್ಯಕ್ಕೆ ತಕ್ಕ ಘನತೆ ಇರುವುದು ಭೃಗು ಮಹರ್ಷಿಗಳೊಬ್ಬರಿಗೆ. ಇದನ್ನು ಸಾಧಿಸಲು ಅವರೇ ಸಮರ್ಥರು. ತಾಪಸೋತ್ತಮರೇ, ಈ ಕಾರ್ಯವನ್ನು ನನಗೊಪ್ಪಿಸಿ ನೀವು ನಿಶ್ಚಿಂತರಾಗಿರಿ. ನಾರಾಯಣ ನಾರಾಯಣ. ಶರಣು ಬ್ರಹ್ಮದೇವ ಶರಣು. ಬ್ರಹ್ಮದೇವ, ತಾಯಿ ಸರಸ್ವತಿ, ವಾಗೀಶ್ವರಿ, ಚತುರ್ಮುಖ,
ನನ್ನೆದುರೇ ನಟಿಸುವಿರಾ? ಕಮಲೋತ್ಸವ ಸೃಷ್ಟಿಕರ್ತನೆಂಬ ಅಹಂಕಾರದಿಂದ ಸೊಕ್ಕಿ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿದರೂ ಸ್ವೀಕರಿಸದೆ ಮೌನ ಸಾಧಿಸಿ ನನಗೆ ಅಪಮಾನ ಮಾಡಿದ ನಿನಗೆ ಇಂದಿನಿಂದ ಭೂಲೋಕದಲ್ಲಿ ಪೂಜೆ ಪುರಸ್ಕಾರಗಳು ಇಲ್ಲವೇ ಹೋಗಲಿ. ಸ್ವಾಮಿ, ಏನಿದೆ ಅನಾಹುತ? ಆತಂಕ ಪಡೆದಿರುವ ವಾಣಿ, ಹರಿಸಂಕಲ್ಪವಿಲ್ಲದೆಯೇ ಯಾವ ಕಾರ್ಯವೂ ಜರುಗದು. ಲೋಕ ಕಲ್ಯಾಣದ ಮಹತ್ ಕಾರ್ಯಕ್ಕಾಗಿ ನಾಡಿಸುತ್ತಿರುವ ನಾಟಕದ ಆರಂಭವಿದು ಅಷ್ಟೇ. ಜಟಾಧಾರಿಯಾದ ಮಾತ್ರಕ್ಕೆ ತಾಪಸಿಗಳನ್ನು ತಿರಸ್ಕರಿಸಬಹುದೆಂದು ತಿಳಿದೆಯಾ? ವಿರಾಗಿಯಂತೆ ಉಡುಪು ಧರಿಸಿದ ಮಾತ್ರಕ್ಕೆ ಮುನಿಪುಂಗವರನ್ನು ಅಲಕ್ಷಿಸಬಹುದೆಂದು ಬಗೆದೆಯಾ? ಸರ್ವೇಶ್ವರ ವಿಶ್ವೇಶ್ವರ ಎಂದು ಮರೆಯಿಡುತ್ತಿದ್ದರೂ ಹೋಗೊಡದೆ ಶೃಂಗಾರ ನಾಟ್ಯದಲ್ಲಿ ಮೈಮರೆತು ಗರ್ವದಿಂದ ಮೆರೆಯುತ್ತಿರುವ ನಿನಗೆ ಇಂದಿನಿಂದ ಭೂಲೋಕದಲ್ಲಿ ಲಿಂಗ ಪೂಜೆಯೇ ಸ್ಥಿರವಾಗಿ ಹೋಗಲಿ. ಸ್ವಾಮಿ, ಆತಂಕ ಪಡೆದಿರು ಗೌರಿ. ಲೋಕ ಕಲ್ಯಾಣಕ್ಕಾಗಿ ನಡೆಯಲಿರುವ ನಾಟಕಕ್ಕೆ ನಾಂದಿ ಇದು ಅಷ್ಟೇ. ಶ್ರೀಹರಿ, ಶ್ರೀವತ್ಸ, ಬಾಗಿಲಿಗೆ ಬಂದ ಭಕ್ತನನ್ನು ಆದರಿಸದಷ್ಟು ಅಲಕ್ಷ್ಯ. ಶ್ರೀಹರಿ ಎಂದು ಕೂಗಿದರೂ ಕಣ್ಬಿಟ್ಟು ನೋಡದಷ್ಟು ನಿರ್ಲಕ್ಷ್ಯ. ಋಷಿ ಮುನಿಗಳ ಕೂಗಿಗೆ ಹೋಗೊಡದೆ ಮೋಹಕ್ಕೆ ಮನಸೋತು ಮೈಮರೆಯುವಷ್ಟು ಅಹಂಕಾರ.
ಮಹರ್ಷಿ ನೀವು ಆಹಾ, ನಿಮ್ಮ ಆಗಮನದಿಂದ ವೈಕುಂಠ ಪಾವನವಾಯಿತು. ನಿಮ್ಮ ಪವಿತ್ರ ಪಾದಧೂಳಿ ಸೋಂಕಿ ನಾನು ಧನ್ಯನಾದೆ. ಬನ್ನಿ ಮಹಾತ್ಮ, ದಯಮಾಡಿ ಕುಳಿತುಕೊಳ್ಳಿ. ಎಂಥ ಅನಾಹುತವಾಗಿ ಹೋಯಿತು ತಪೋನಿಧಿ. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಒದ್ದ ನಿಮ್ಮ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ನೊಂದಿದೆಯೋ ಏನೋ. ಪೂಜಿಸಬೇಕಾದ ಪಾದಗಳಿಗೆ ಎಂಥ ಅಪಚಾರವಾಗಿ ಹೋಯಿತು. ಕ್ಷಣಕಾಲ ನನ್ನನ್ನು ನಾನು ಮರೆತು ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿ ಬಿಟ್ಟೆ. ಬ್ರಹ್ಮಪುತ್ರ, ನಡೆದು ಹೋದ ಅಪಚಾರವನ್ನು ಮನ್ನಿಸುವ ಕೃಪೆ ಮಾಡಿದಿರಾ? ಅನಂತ, ಗೋವಿಂದ, ಕರುಣಾ ಸಿಂಧು, ಆಶ್ರಿತ ಬಂಧು, ದೇವದೇವ, ಸೃಷ್ಟಿ ಸ್ಥಿತಿ ಲಯ ಕಾರಣರಾದ ತ್ರಿಮೂರ್ತಿಗಳ ಗುಣಾತಿಶಯಗಳನ್ನೇ ಪರೀಕ್ಷಿಸಲು ಹೊರಟ ಪಾಪಿಯಾಗಿ ಬಿಟ್ಟೆ ನಾನು. ಶರಣಾಗತ ವತ್ಸಲ, ನನ್ನ ಸರ್ವಾಪರಾಧಗಳನ್ನು ಮನ್ನಿಸು ಸ್ವಾಮಿ. ಹೇಳಿ ಮಹರ್ಷಿ. ಬ್ರಹ್ಮಪುತ್ರ, ಮೊಮ್ಮಕ್ಕಳು ತುಂಟಾಟವಾಡಿದರೆ ತಾತ ಕುಪಿತನಾಗುವನೇನು? ಸಮಾಧಾನ ತಂದುಕೊಳ್ಳಿ. ನೀವು ಬಂದ ಕಾರ್ಯವಾಯಿತೆ? ಆಯಿತು ತಂದೆ. ನಿನ್ನ ಕರುಣೆಯಿಂದ ನನ್ನ ಅಹಂಕಾರದ ಕಣ್ಣು ಅಳಿಯಿತು. ನೀನೇ ಬ್ರಹ್ಮ, ನೀನೇ ಶಿವ, ನೀನೇ ವಿಷ್ಣು ಎಂಬ ನಿತ್ಯ ಸತ್ಯದ ಅರಿವಾಯಿತು. ಮಹಾನುಭಾವ, ನಾನೀಗಲೇ ಹೋಗಿ ಯಾಗಶಾಲೆಯಲ್ಲಿರುವ ಕಶ್ಯಪಾದಿಗಳ ಸಂದೇಹ ನಿವಾರಣೆ ಮಾಡಬೇಕಾಗಿದೆ. ನನಗಪ್ಪಣೆ ಕೊಡು ಶ್ರೀಹರಿ. ಹೋಗಿ ಬನ್ನಿ, ಮಂಗಳವಾಗಿ. ಧನ್ಯೋಸ್ಮಿ.